ಓಂ ನಮಃ ಶಿವಾಯ. ಶ್ರೀ ಮಲೆ ಮಹದೇಶ್ವರ ಸ್ವಾಮಿಗೆ ಆಷಾಢ ಮಾಸದ ಪ್ರಯುಕ್ತವಾಗಿ ಬೇಡಗಂಬಣ ಸಂಪ್ರದಾಯದಂತೆ ಕಾವೇರಿ ನೀರಿನ ಮಜ್ಜನ ಸೇವೆ ಹಾಗೂ ಕಾವೇರಿ ನದಿಗೆ ಗಂಗೆಯ ಪೂಜೆಯನ್ನು ಸಲ್ಲಿಸಿ ಕಾವೇರಿ ತಾಯಿಗೆ ಬೇಡಗಂಪಣ ತಮ್ಮಡಿಗಳಿಂದ ಬಾಗಿನ ಸಮರ್ಪಣೆಯನ್ನು ಮಾಡಲಾಯಿತು. ಇದರ ವಿಶೇಷತೆಯನ್ನು ತಿಳಿದುಕೊಳ್ಳೋಣ. ಪವಾಡ ಪುಣ್ಯಕ್ಷೇತ್ರ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯ ಬೆಟ್ಟದ ದೇಗುಲದಲ್ಲಿ ಆಷಾಢ ಮಾಸದ ಪ್ರಥಮ ಏಕಾದಶಿ ಪ್ರಯುಕ್ತ 30 ಕಿಲೋಮೀಟರ್ ದೂರದ ಕಾಡಿನಿಂದ ಕಾಲ್ನಡಿಗೆಯಲ್ಲಿ ಕಾವೇರಿ ನೀರು ತಂದು 77 ಮಲೆ ಒಡೆಯ ಮಾದಪ್ಪನಿಗೆ ಅಭಿಷೇಕ ಮಾಡಲಾಗುತ್ತೆ. ಮಾದೇಶ್ವರರಿಗೆ ಪೂಜೆ ಮಾಡುವ ಬೇಡಗಂಪಣ ಸಂಪ್ರದಾಯದಂತೆ ಕಾವೇರಿ ವನ್ಯಜೀವಿ ಧಾಮ ವ್ಯಾಪ್ತಿಯ ಗೋಪಿನಾಥಂ ಬಳಿಯ ಕೋಟೆಯೂರಿನ ಕಾವೇರಿ ತೀರದಿಂದ ನೀರನ್ನು ತರಲಾಗುತ್ತೆ. ಬೇಡಗಂಪಣ ಕುಲದ ಕೆಳದಿ ಸಿದ್ಧನ ಪಾಲು ಹಾಗೂ ಹೂಜುಮಲೆ ಪಾಲಿನ ತಮ್ಮಡಿಗಳಿಂದ ವರ್ಷಕ್ಕೆ ಒಮ್ಮೆ ಈ ಸಾಂಪ್ರದಾಯಿಕ ಸೇವೆಯು ಜರುಗುತ್ತೆ. ಆಷಾಢ ಮಾಸದ ಪ್ರಥಮ ಏಕಾದಶಿಯಂದು ಮಾದಪ್ಪನಿಗೆ ಜಲಾಭಿಷೇಕ ಮಾಡಲು ರಾತ್ರಿಯೇ ಕಾವೇರಿ ತೀರದಲ್ಲಿ ಬೇಡಗಂಪಣ ತಮ್ಮಡಿಗಳು ತಂಗಿದ್ದು ಬೆಳಿಗ್ಗೆ 8ರಿಂದ 9 ಗಂಟೆಯವರೆಗೆ ಪೂಜೆಯನ್ನು ಸಲ್ಲಿಸಿ ಕಾವೇರಿ ನದಿಗೆ ಬಾಗಿನ ಸಮರ್ಪಣೆ ಮಾಡಿ 1 ಬಿಂದಿಗೆಯ ನೀರು ತುಂಬಿಟ್ಟುಕೊಂಡು ಬಿಂದಿಗೆಯ ಬಾಯಿಗೆ ಬಿಳಿಯ ಬಟ್ಟೆಯನ್ನು ಕಟ್ಟಿ ಫಲ ತಾಂಬೂಲ ನೈವೇದ್ಯ ಮಾಡಿ ಕಾಡಿನ ದಾರಿಯಲ್ಲಿ ಸುಮಾರು 30 ಕಿಲೋಮೀಟರ್ ದೂರ ನಾಗಮಲೆ ಬೆಟ್ಟದ ತಪ್ಪಲಿನ ಮಾರ್ಗವಾಗಿ ಆದಿಮಾದಪ್ಪನ ಬೆಟ್ಟವನ್ನು ಹತ್ತಿ ಕಾಲ್ನಡಿಗೆಯಲ್ಲಿ ಮಹದೇಶ್ವರ ಬೆಟ್ಟದ ಅಂತರಗಂಗೆಗೆ ಸುಮಾರು 4 ಗಂಟೆಗೆ ತಲುಪುತ್ತಾರೆ. ನಂತರ ಮಾದೇಶ್ವರ ಬೆಟ್ಟದಲ್ಲಿ ವಿಶೇಷ ಪೂಜೆಯ ಸ್ವಾಗತ ನಡೆಯುತ್ತೆ. ಕಾಡಿನಲ್ಲಿ ಕಾಲ್ನಡಿಗೆಯಲ್ಲಿ ಕರೆತಂದ ಕಾವೇರಮ್ಮನಿಗೆ ಬೆಟ್ಟದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸ್ವಾಗತಿಸಲಾಗುತ್ತೆ. ಅಂತರಗಂಗೆಯಲ್ಲಿ ನೀರಿನ ಬಿಂದಿಗೆ ಇಟ್ಟು ದೇವಾಲಯದಿಂದ ಸರದಿಯ ತಮ್ಮಡಿಗಳು, ಅರ್ಚಕರುಗಳು, ಆಗಮಿಕರು ಮಂಗಳವಾದ್ಯಗಳ ಸಮೇತ ನಗರಿ, ಜಾಗಟೆ ಮತ್ತು ದೀವಟಿಗೆಯ ಸೇವೆಯೊಂದಿಗೆ ದೊಡ್ಡ ಸತ್ತಿಗೆ, ಚಿಕ್ಕ ಸತ್ತಿಗೆ, ಬೆಳ್ಳಿ ಸತ್ತಿಗೆ, ನಂದಿ ಕಂಬಗಳ ಸಮೇತವಾಗಿ ದೇವಾಲಯವನ್ನು 1 ಸುತ್ತು ಪ್ರದಕ್ಷಿಣೆ ಹಾಕಿ ಮೆರವಣಿಗೆಯಲ್ಲಿ ಹೋಗಿ ಕಾವೇರಮ್ಮನನ್ನು ತಂದೆಯ ತವರು ಮನೆಗೆ ಮಗಳನ್ನು ಕರೆತರುವ ರೀತಿಯಲ್ಲಿ ಬರಮಾಡಿಕೊಳ್ಳುತ್ತಾರೆ. ಕಾವೇರಮ್ಮನಿಗೆ ಮಾದಪ್ಪನಿಗೆ ಏಕಕಾಲದಲ್ಲಿ ಪೂಜೆ ನಡೆಯುತ್ತೆ. ಕಾಡಿನಿಂದ ತಂದ ಕಾವೇರಿ ನೀರನ್ನು ಮಹದೇಶ್ವರ ಸ್ವಾಮಿಯ ಗರ್ಭಗುಡಿಯ ಮುಖ್ಯ ದ್ವಾರದ ಮುಂದೆ ಎದುರಿಗೆ ನಿಲ್ಲಿಸಿ ಮಾದಪ್ಪನಿಗೆ ಕಾವೇರಮ್ಮನಿಗೆ ಏಕಕಾಲದಲ್ಲಿ ಪೂಜೆಯನ್ನು ಸಲ್ಲಿಸಿ ಆಗಮಿಕರ ವೇದ ಮಂತ್ರಗಳ ಘೋಷದಲ್ಲಿ ಬೇಡಗಂಪಣ ಅರ್ಚಕರು ತ್ರಿಕಾಲ ಪೂಜೆಯ ಪ್ರಯುಕ್ತ ಕಾವೇರಿ ನೀರಿನ ಮಹಾಮಜ್ಜನ ಅಭಿಷೇಕವನ್ನು ಮಾಡಲಾಗುತ್ತೆ.